ವೆಲ್ಕಮ್ ಟು RPV ಚಾನಲ್. ನಾನಿವತ್ತು ಡೆಸಿಕೇಟೆಡ್ ಕೊಕೊನಟ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಕೊಕೊನಟ್ನ ತೊಗೊಂಡಿದ್ದೀನಿ. ಇದನ್ನು ನಾನು ಬಿಡಿಸಿಟ್ಕೊಂಡಿದ್ದೀನಿ. ಇದ್ರ ಶೆಲ್ಲೆಲ್ಲ ಹೊಡೆದ್ಬಿಟ್ಟು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ನಾನು ಈ ಥರ ಇದನ್ನು ಸಿಪ್ಪೆನ ತೆಗಿಬೇಕಾಗತ್ತೆ. ಈ ಬ್ರೌನ್ ಕಲರ್ ಏನಿದೆ ಇದನ್ನು ತೆಗೆದು ವೈಟ್ ಪಾರ್ಟ್ ಬರೋವರೆಗೂ ಈ ಬ್ರೌನ್ ಕಲರ್ನ ತೆಗೆದು ಈ ವೈಟ್ ಪಾರ್ಟ್ ಮಾತ್ರ ಬಿಡಬೇಕಾಗತ್ತೆ. ನಾನಿಲ್ಲಿ ಪೂರ್ತಿಯಾಗಿ ಸಿಪ್ಪೆನ ತೆಕ್ಕೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡಿರೋದು ಹಸಿ ತೆಂಗಿನಕಾಯಿ. ಇದು ಯಾವುದೇ ರೀತಿ ಕೊಬ್ಬರಿ ಅಲ್ಲ, ಹಸಿ ತೆಂಗಿನಕಾಯಿ. ಇದು ಸ್ವಲ್ಪ ಬಲ್ತಿದೆ. ಇದನ್ನು ಸಣ್ಣ ಪೀಸ್ಗಳನ್ನಾಗಿ ಈಗ ಕಟ್ ಮಾಡ್ಕೊತೀನಿ. ಇದನ್ನು ನಾನೀಗ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಒಂದೆರಡು ರೌಂಡ್ ಓಡಿಸ್ಬೇಕು. ಇದು ಸಣ್ಣದಾಗಿ ಪುಡಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಅಂದರೆ ತುಂಬ ರುಬ್ಬಕ್ಕೆ ಹೋಗಬಾರ್ದು. ನಾನಿಲ್ಲಿ ಕೊಕೊನಟ್ನ ಪೌಡರ್ ಮಾಡ್ಕೊಂಡಿದ್ದೀನಿ. ಪೌಡರ್ ಅಂದರೆ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಇದನ್ನು ನಾನು ಮೊದಲೇ ಬಿಸಿಗಿಟ್ಟಿದ್ದೀನಿ. ಈ ಬಿಸಿಗಿಟ್ಟಿರೋದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಇದರಲ್ಲಿ ಎಷ್ಟು ನೀರಿದೆ, ನೀರೆಲ್ಲ ಹಿಂಗೋವರೆಗೂ ಉರಿಬೇಕು. ಇದರಲ್ಲಿ ಏನೇನು ವಾಟರ್ ಕಂಟೆಂಟ್ ಇದೆ ಆ ವಾಟರ್ ಕಂಟೆಂಟ್ ಎಲ್ಲ ಫುಲ್ಲು ಡ್ರೈ ಆಗಬೇಕು. ಉರಿನ ಆದಷ್ಟು ಕಡಿಮೆನಲ್ಲೇ ಇಟ್ಕೊಂಡು ದಪ್ಪ ತಳದ ಪಾತ್ರೆನಲ್ಲಿ ಹುರಿದ್ರೆ ಒಳ್ಳೆಯದು. ಪಾತ್ರೆ ದೊಡ್ಡದಾಗಿದೆ, ಇದು ಬೇಗ ಡ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ. ಇದನ್ನು ಆದಷ್ಟು ಕಡಿಮೆ ಉರಿನಲ್ಲೇ ಹುರಿದ್ರೆ ಒಳ್ಳೆಯದು. ಇದನ್ನು ಆದಷ್ಟು ಸಣ್ಣ ಉರಿನಲ್ಲಿ ಹುರಿದ್ರೆ ಒಳ್ಳೆಯದಾಗಿರೋದ್ರಿಂದ ನಾನು ಸಣ್ಣ ಒಲೆನ ಹಚ್ಕೊಂಡಿದ್ದೀನಿ. ಇದೆಷ್ಟು ಸಣ್ಣ ಫ್ಲೇಮ್ನಲ್ಲಿ ಉರಿತೀವಿ ನಮಗೆ ಇದು ವೈಟ್ ಕಲರ್ ಹಾಗೆ ಉಳಿಯುತ್ತೆ. ಇಲ್ಲಾಂದರೆ ಅದು ಸ್ವಲ್ಪ ಬ್ರೌನಿಷ್ ಆಗಿರುತ್ತೆ. ಇದು ಫುಲ್ ವಾಟರೆಲ್ಲ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಉರಿತಾನೆ ಇರಬೇಕು. ವಾಟರೆಲ್ಲ ಡ್ರೈ ಆಗಿ ಅದು ಫುಲ್ ಪೌಡರ್ ಥರ ಸಪ್ರೇಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಇದೇ ಥರ ಉರಿತಾ ಇರಬೇಕು. ಇವಾಗ ನೋಡ್ಬೋದು ಇದು ಕಂಪ್ಲೀಟಾಗಿ ಆಗಿದೆ. ನೋಡಿ ಹೇಗೆ ಪೌಡರ್ ಥರ ಉದುರುತ್ತಾ ಇದೆ. ಈ ಥರ ಇದು ಫುಲ್ ಪೌಡರ್ ಆಗೋವರೆಗೂ ನಾವು ಸಣ್ಣ ಉರಿನಲ್ಲೇ ಹುರ್ಕೋಬೇಕಾಗುತ್ತೆ. ನಾವು ಉರಿ ಜೋರು ಮಾಡ್ತು ಅಂದರೆ ಅದು ಬ್ರೌನ್ ಕಲರ್ ಆಗಿಬಿಡುತ್ತೆ. ಸೊ ನಾವು ಸಣ್ಣ ಉರಿನಲ್ಲಿ ಹುರ್ಕೊಂಡ್ರೆ ನಮಗೆ ಇದೇ ಥರ ಡೆಸಿಕೇಟೆಡ್ ಕೊಕೊನಟ್ ಈ ಥರ ಸಿಕ್ಕುತ್ತೆ. ನೋಡಿ ಹೇಗೆ ಪೌಡರ್ ಥರ ಇದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಯೂಸ್ ಮಾಡ್ಬೋದು. ನಾವು ಇದನ್ನು ಅಂಗಡಿಯಿಂದ ತಂದರೆ ಅದು ಮಿಲ್ಕಿ ವೈಟ್ ಇರುತ್ತೆ. ಸೊ ಅವ್ರು ಆ ಕಲರ್ ಬರಬೇಕು ಅಂದರೆ ಕಲರ್ ಯೂಸ್ ಮಾಡಿರ್ತಾರೆ ಮತ್ತು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರ್ತಾರೆ. ಸೊ ಅದ್ರ ಬದಲು ನಾವೀಗ ಹೋಮ್ ಮೇಡ್ ಆಗಿ ಮಾಡಿಕೊಂಡ್ರೆ ಎಲ್ಲನೂ ಮನೆಯಲ್ಲೇ ಮಾಡಿಕೊಂಡ್ರೆ ಇದು ಟೈಮು ತುಂಬ ಕಮ್ಮಿ ಟೈಮಲ್ಲಿ ಮಾಡ್ಬೋದು. ಮತ್ತು ನಾನು ಇದನ್ನು ಅರ್ಧ ಭಾಗ ತೆಂಗಿನಕಾಯಿ ಅಷ್ಟೇ ತೊಗೊಂಡಿರೋದು. ಅರ್ಧ ಭಾಗ ತೆಂಗಿನಕಾಯಿಗೆ ಎಷ್ಟೊಂದಾಗಿದೆ. ಇದರಿಂದ ನಾವು ಡ್ರೈ ಜಾಮೂನ್ ಮಾಡಿದಾಗ ಮತ್ತು ಡೆಸಿಕೇಟೆಡ್ ಕೊಕೊನಟ್ ಬಫಿ ಮಾಡ್ಬೋದು. ಹೀಗೆ ಏನೇನಾದರೂ ಸ್ವೀಟ್ಸ್ ಮಾಡಿದಾಗೆಲ್ಲ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಇದು ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.